ಒಂದು ಸಲ ಎರಡು ಬಲಿಷ್ಠ ಸಿಂಹಗಳು ತಮ್ಮ ತಮ್ಮ ಪ್ರದೇಶದ ಅಸ್ತಿತ್ವಕ್ಕಾಗಿ ಹೊಡೆದಾಡಿಕೊಂಡು ಬದ್ಧವೈರಿಗಳಾಗುತ್ತವೆ ಮತ್ತು ತಮ್ಮ ವೈರತ್ವವನ್ನು ತಮ್ಮ ಕುಟುಂಬಕ್ಕೂ ಮುಂದುವರಿಸಿಕೊಂಡು ಬರುತ್ತವೆ. ಹೀಗೆ ಹಲವಾರು ದಿನಗಳ ನಂತರ ಎರಡನೆಯ ಸಿಂಹ ಅನಾರೋಗ್ಯದಿಂದ ಬಳಲುತ್ತಿರಬೇಕಾದರೆ ಅದರ ಮೇಲೆ 10 ತೋಳಗಳ ಗುಂಪೊಂದು ಆಕ್ರಮಣ ಮಾಡಿಬಿಡುತ್ತವೆ. ಇನ್ನೇನು ಎರಡನೆಯ ಸಿಂಹ ಸತ್ತೇ ಹೋಯಿತು ಎನ್ನುವಷ್ಟರಲ್ಲಿ ಮೊದಲನೆಯ ಸಿಂಹ ಆ ತೋಳಗಳ ಮೇಲೆ ಎರಗಿ ಅವುಗಳನ್ನು ಹಿಮ್ಮೆಟ್ಟಿಸಿ ಸಿಂಹದ ಪ್ರಾಣ ಉಳಿಸುತ್ತದೆ. ಆಗ ಮೊದಲನೇ ಸಿಂಹದ ಮಕ್ಕಳು ಕೇಳುತ್ತವೆ, ತಂದೆ, ಅದು ನಮ್ಮ ಶತ್ರು ಪ್ರದೇಶ, ಆ ಕಡೆ ಹೋಗಲೂ ಬೇಡಿ ನೋಡಲೂ ಬೇಡಿ ಎಂದು ಹೇಳುತ್ತಿದ್ದೀರಿ, ಆದರೆ ಇವತ್ತೇಕೆ ಅದನ್ನು ರಕ್ಷಣೆ ಮಾಡಿದ್ದೀರಿ ಎಂದು ಕೇಳಿದಾಗ ಮೊದಲನೇ ಸಿಂಹದ ಉತ್ತರ ಹೀಗಿತ್ತು: ಎರಡು ಸಿಂಹಗಳ ನಡುವಿನ ಜಗಳವನ್ನು ಕನಿಷ್ಠ ಪ್ರಾಣಿಗಳಾದ ತೋಳವೂ ಲಾಭ ಪಡೆಯಬಾರದೆಂದು ಇದರ ಉದ್ದೇಶವಾಗಿ ಯಾವತ್ತೂ ನಮ್ಮವರು ನಮಗೇ ಆಗಬೇಕಲ್ಲವೇ ಎಂದಿತು.